ಪಂಚಾಯಿತಿಯ ಪಿ ಡಿ ಹೋಗಿರ್ತಕ್ಕಂಥ ವರದರಾಜ್ ಅವರಿಗೆ ಸ್ವಾಗತನ ಬಯಸಿ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ. ಪಿ ಡಿ ಒಟ್ಟು ಪಿ ಡಿ ಒ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವರೇ, ಡಿ.ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಿಕ್ಬಲ್ ಸರ್ ಅವರೇ, ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ, ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಜಗದೀಶ್ ಅವರೇ, ಸ್ವಾಮಿ ಅವರೇ, ಪ್ರದೀಪ್ ಅವರೇ, ರಾಜಾರೆಡ್ಡಿ ಅವರೇ, ನಮ್ಮ ಶಂಕರಪ್ಪ ಅವರೇ, ಅಶೋಕ್ ಅವರೇ, ಹಾಗೂ ಚಿಪ್ಪಣ್ಣ పేరు చెప్పినండి భయపడద్దు కాదు ఆయన పేరు చెప్పినండి మళ్ళీ ఇంకో చెప్పన్నా చాలు కదా ಸರ್. ಶ್ರೀನಾಥ್ ಅವರೇ, ನಮ್ಮ ರಮೇಶ್ ಅವರೇ, ಜಗಣ್ಣ ಅವರೇ, ಟಿ ವಿ ಅವರೇ, ನಮ್ಮ ನೆಚ್ಚಿನ ಗುರು ನಾಶಕರು ನೀವು, ನನ್ನ ಪ್ರೀತಿ ಗುರು. ನಿಮ್ಗೆಲ್ಲರೂ ಇಲ್ಲಿ ಗೊತ್ತಿರೋ ಬೆಂಗಳೂರು ಚೆನ್ನಾಗಿ ಗೊತ್ತು ನನಗೆ. ಸೊ ನಮ್ಮ ಗುರು ಅವರೇ, ಪಕ್ರಾಜ ಮಂಜಣ್ಣ ಅವರೇ, ನನ್ನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ ಮಂಜು ಅವರೇ, ನಮ್ಮ ಮೋಹನ್ ರೆಡ್ಡಿ ಅವರೇ, ಯುವ ನಾಯಕರು, ಕಲ್ಯಾಣ ಟ್ರಸ್ಟ್ ಕೂಡ ಯುವ ನಾಯಕರು. ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು. ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ, ಯಾವ ಪಂಚಾಯತ್ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕನ್ನೋದೊಂದು ಕನಸಿರ್ತದೆ, ಅವರಿಗೆ ನನ್ನ ಕೃತಜ್ಞತೆಗಳು. ಫಸ್ಟ್ ಟೈಮ್ ನಾನು ಸರ್ವಸಾಮಾನ್ಯ ಯಾರನ್ನೂ ಹೊಗಳಕ್ಕೆ ಹೋಗಲ್ಲ. ನಾನು ಆ ಥರ ಪುಂಗದಾಸ್ನಲ್ಲ, ನಾನು ಹೊಗಳೋ ಪುಂಗದಾಸ್ನಲ್ಲ. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನು ನಾನು ಫಸ್ಟ್ ಟೈಮ್ ನೋಡ್ತಾರೆ ನಾನು ಒಳ್ಳೆ ರೀತಿಯಲ್ಲಿ. ಯಾಕಂದರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ಥರ ಕಾಣಿಸ್ತಿದೆ, ಇನ್ಫೋಸಿಸ್ ಬಿಲ್ಡಿಂಗ್ ಥರ ಕಾಣಿಸ್ತದೆ. ನಮ್ಮ ಅವಧಿಯಲ್ಲಿ ಏನಾದರೂ ಮಾಡಬೇಕು ಅಂತ ಹಠ ಇದೆಯಾ ನೋಡಿ, ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವರು ವಾಪಸ್ ಬರಲಿ ಅಂತ ಕೇಳ್ತೀನಿ, ಮತ್ತೆ ಎಲೆಕ್ಷನ್ಗೆ ವಾಪಸ್ ಬರಲಿ ಅಂತ ಕೇಳ್ತೀನಿ. ಇದೇ ಶಾಶ್ವತವಾಗಿ ಉಳಿಯೋದು ನಿಮ್ಗಿದೆ. ಏನು ಹೇಳಿ, ನಿಮ್ಮ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತೀರಲ್ಲ, ಇದೇ ನಿಮ್ಗೆ ಶಾಶ್ವತ ಆಗಿರೋದು. ನಾನೆಲ್ಲ ಗ್ರಾಮ ಪಂಚಾಯತ್ ಎಲ್ರಿಗೆ ಹೇಳ್ತಾ ಇದ್ದೀನಿ, ರೀ ದುಡ್ಡರ್ರೆ ಪೋತಾರ ಮಂచి ಬಿಲ್ಡಿಂಗ್ ಕಟ್ಟೇನ್ರ, ಒಳ್ಳೆ ಬಿಲ್ಡಿಂಗ್ ಕಟ್ಟಾಕ. ಎಲ್ರಿಗೂ ಹೆಸರು ಬೀಳಲ್ಲ. ಇವತ್ತು ಆ ಬೋರ್ಡ್ ಮೇಲೆ ಎಲ್ಲ ಹೆಸರು ಬಿದ್ದಿದೆ ಅದಲ್ಲ. ಇನ್ನು ಮಕ್ಕಳು ತರ ಅಂದ್ರೂ ಆ ಬೋರ್ಡ್ ಹೋಗಲ್ಲ. ಯಾಕೆಂದ್ರೆ ಇದು ಶಾಶ್ವತ ವರ್ಕು ಎಲ್ಲ. ಎಲ್ಲಿ ಹೌದಾ? ಇತಿಹಾಸ ಇದೆ ಈ ಮಲಾಕ್ನಹಳ್ಳಿ ಪಂಚಾಯತಿಯಲ್ಲಿ. ಇಲ್ಲಾಗಿರೋ ಚೇರ್ಮನ್ ಯಾರು ಮುಂದಕ್ಕೆ ಹೋಗಿದ್ದಾರೆ. ಓ, ಎಲ್ಲ ಇದಕ್ಕೆ ಹೋಗೋದೆ. ನನ್ನ ಪುಣ್ಯ ನನಗೆ ಕೂರಿಸಿಲ್ಲ ನೀ ಅಪ್ಪಿತ್ತು, ನನಗೆ ಬಿಟ್ಟು ನಾಲ್ಕು ಕೂಡ ಅದೇ ಗೊತ್ತಾಗಲಿ, ನನಗೆ ಕೂರಿಸಿಲ್ಲ ಆಯ್ತಲ್ವಾ? ಸೊ ಒಳ್ಳೆ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ. ಸೊ ಎಲ್ಲ ನಮ್ಮ ಮಲ್ಲಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತ್ ಎಲ್ಲ ಕೂಡ ಗ್ರಾಮಸ್ಥರ ಒಗ್ಗಟ್ಟ ಸೇರಿದ್ರಿ. ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ವಿ. ಇದು ಒಗ್ಗಟ್ಟು. ಎಲ್ಲ ಪಂಚಾಯತಿಗೂ ಕೂಡ ಇದೇ ಆಗ್ಬೇಕು, ಒಗ್ಗಟ್ಟು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋಣ, ಓಟ್ ಬಂದಾಗ ಓಟ್ ಹಾಕೋಣ. ಮತ್ತೆ ನಮಗೇನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಡಗದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದು ಧ್ಯೇಯ. ಇವತ್ತು ಬಹುಶಃ ಏನಾದರೂ ನಮಗೆ ನಮ್ಮ ಕೋಗಲಿಗೆ ಹೋಗ್ಬಿಟ್ರೆ, ಕೋಗಲೂರಲ್ಲಿ ಯಾರು ಗ್ರಾಮ ಪಂಚಾಯತ್ ಸದಸ್ಯ ಕೋಗಲೆ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ ಅವರು ಹೆಂಗೆ ಸಿಮೆಂಟ್ ವರ್ಕ್ ಮಾಡಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ರೋಡ್ಗಳು ಎಲ್ಲ ರೋಡ್ಸು ಹಠ ಮಾಡಿ ನರೇಗಾದಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಈ ಹೇಗೋ ಚರಂಡಿ ಅಂತ ಗದ್ದಲ ಬೇಕಾ? ಈ ಚರಂಡಿ ಅನ್ನೋದು ರೋಡ್ ಕ್ಲೀನ್ ಮಾಡೋದು, ರೋಡ್ಗಳು ಹಾಕೋದು ಯಾರಲ್ಲಿ? ಗ್ರಾಮ ಪಂಚಾಯತ್ ಸದಸ್ಯರು. ಯಾರಪ್ಪ ಬೇಗ ಬರುತ್ತೆ. ಇವತ್ತು ಒಳ್ಳೆ ಹೆಸರು ಮಾಡಿ, ನಿಮ್ಮ ಊರುಗಳು ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ. ದಯವಿಟ್ಟು ಅದನ್ನ ಹೇಳೋದು. ಇನ್ನು ಕಾಲಾವಧಿ ಮುಕ್ತಾಯಿತು. ಇವತ್ತು ನಾಳೆಗೆ ರಾಮರಾಮನ ಗೋವಿಂದ ನಾಳೆಗೆ ಮುಗೀತದೆ. ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ನೀವು ಜನ ಚೆನ್ನಾಗಿರ್ಬೇಕು. ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಗ್ರಾಮ ಪಂಚಾಯತ್ ನಾನು ಹೇಳ್ತಾರಲ್ಲ, ದೇವೇಗೌಡರಿಗೆ ಒಂದ್ಸಲ ನಂಗೆ ಹೇಳ್ಕೊಡ್ತಾರೆ, MLA ಆಗ್ಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯನಾಗಬೇಕಂತೆ. ಯಾಕೆ ಹೇಳಿ? ಕೊಡಬಾರ್ದು ಪಾಟ್ಲ ಅಲ್ಲೇ ಬೀಳೋದಂತೆ, ಮುಗಿಸ್ಕೊಳ್ಳೋದಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ. ಒಳ್ಳೆ MLA ಆಗ್ಬೇಕಾದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ರೆ ಒಳ್ಳೆ MLA ಆಗ್ಬೋದಂತೆ.